ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 18/3/2026 ನಡೀತಕ್ಕಂಥ SSLC ಪ್ರಥಮ ಭಾಷೆ ಕನ್ನಡದಲ್ಲಿ ವ್ಯಾಕರಣ ಭಾಗದಲ್ಲಿ 6+4 ಅಂದರೆ 6 ಬಹು ಆಯ್ಕೆಗಳಿರ್ತವೆ, 4 ಸಂಬಂಧೀಕರಣ ಇರ್ತವೆ. ಸೊ 10ಕ್ಕೆ 10 ಅಂಕಗಳನ್ನು ಗಳಿಸ್ತಕ್ಕಂಥ ಈ ವಿಡಿಯೋ ಇದಾಗಿದೆ. ಗ್ಯಾರಂಟಿ ಕಡೆ ತನಕ ನೋಡಿದರೆ ಇಲ್ಲಿಂದ ಪ್ರಶ್ನೆ ಬಿಟ್ಟು ಬೇರೆ ಬರೋದು ಸಾಧ್ಯತೆ ತುಂಬಾ ಕಡಿಮೆ ಇದ್ದಾವೆ. 99.99% ಬಂದೇ ಬರ್ತವೆ. ಓಕೆನಾ? ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಈಗಾಗಲೇ ಪಾಸಿಂಗ್ ಪ್ಯಾಕೇಜ್ನ 50 ಮಾರ್ಕ್ಸ್ನ 2 ವಿಡಿಯೋ ಬಂದಿದ್ದಾವೆ. 100 ಮಾರ್ಕ್ಸ್ ಸ್ಕೋರಿಂಗ್ ಪ್ಯಾಕೇಜ್ನ ವಿಡಿಯೋಗಳು ಬರ್ತಾ ಇದ್ದಾವೆ. ಅವುಗಳನ್ನು ತಪ್ಪದೇ ನೋಡಿ. ಬರೀ ಪ್ರಶ್ನೆಗಳು ಬೇಕಾದರೆ ಗದ್ಯ ಭಾಗದ ಪ್ರಶ್ನೆಗಳಿದ್ದಾವೆ, ಮಾಡೆಲ್ ಕ್ವಶನ್ ಪೇಪರ್ಗಳಿದ್ದಾವೆ. ಇವೆಲ್ಲವುಗಳು ಎಲ್ಲಿದ್ದಾವಪ್ಪ ಅಂದರೆ SSLC ಮಾಡೆಲ್ ಕ್ವಶನ್ ಪೇಪರ್ 2025-26 ಕೀ ಆನ್ಸರ್ ಅಂತ ಒಂದು ಪ್ಲೇ ಲಿಸ್ಟ್ ಲಿಂಕ್ ಇದೆ, ಅಲ್ಲಿ ಹೋಗಿ ತಾವುಗಳು ಜಾಯ್ನ್ ಆಗ್ಬೋದು. ಸೊ ಪ್ರತಿನಿತ್ಯ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಲೈವ್ ಕ್ಲಾಸನ್ನು ಹೋಸ್ಟ್ ಮಾಡ್ತಾ ಇದ್ದೀವಿ. ಸೊ ಆಲ್ರೆಡಿ ಇವತ್ತು ಕೂಡ ರವಿವಾರ ಇದೆ, ಇಂದು ರವಿವಾರ. ಸೊ ಈಗ ಸಮಯ ಬಂದುಬಿಟ್ಟು ಬೆಳಿಗ್ಗೆ ಆಗಿದೆ. ಮಧ್ಯಾಹ್ನ 12 ಗಂಟೆಗೆ ಇರತ್ತೆ, ಸಂಜೆ 6 ಗಂಟೆಗೆ 6:30ಕ್ಕೆ ಇದೆ, ರಾತ್ರಿ 9 ಗಂಟೆಗೆ. ಓಕೆನಾ? ಇವತ್ತಿನ ಒಂದು ಲೈವ್ ಕ್ಲಾಸ್ನ ಶೆಡ್ಯೂಲು ಇದು ಬಂದುಬಿಟ್ಟು 15/3 ಡೇಟ್ದಿದೆ. ಓಕೆನಾ? ಸೊ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಕೊಡ್ತೀನಿ, ಅವುಗಳ ಮೂಲಕ ಬಂದು ಜಾಯ್ನ್ ಆಗಿ ಕ್ಲಾಸ್ಗಳನ್ನು ಫ್ರೀಯಾಗಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಸೊ ನೋಡೋಣ ಈ ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಗ್ರಾಮರ್. ವರ್ಣಮಾಲೆ ಮೇಲೆ 1 ಅಂಕ ನಿಮಗೆ ಗ್ಯಾರಂಟಿಯಾಗಿ ಬರ್ತಕ್ಕಂಥ ಪ್ರಶ್ನೆ. ಒಟ್ಟು ಅಕ್ಷರಗಳ ಸಂಖ್ಯೆ 49, ಇದೇ ಬಂದರೆ ಬರ್ತಕ್ಕಂಥ ಸಾಧ್ಯತೆ ತುಂಬ ಇದ್ದಾವೆ. ಸ್ವರಗಳ 13, ಸ್ವರಗಳಲ್ಲಿ 2 ಭಾಗ, ಹ್ರಸ್ವ ಸ್ವರ 6, ದೀರ್ಘ ಸ್ವರ 7. ಏಕಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳೇ ಹ್ರಸ್ವ ಸ್ವರ, 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು ದೀರ್ಘ ಸ್ವರಗಳು. ಒಟ್ಟು ಹ್ರಸ್ವ ಸ್ವರಗಳು 6 ಹೇಳಿದ್ದೀವಿ. ಯಾವುದು? ಅ, ಇ, ಉ, ರು, ಎ, ಓ. ದೀರ್ಘ ಸ್ವರಗಳು 7: ಆ, ಇ, ಉ, ಎ, ಐ, ಓ, ಔ. ಕನ್ನಡ ವರ್ಣಮಾಲೆಯಲ್ಲಿ ಐ ಅಕ್ಷರ ಏನಾಗಿದೆ ಅಂತ ಕೇಳಿದ್ದಾರೆ. ಸೊ ಐ ಅಕ್ಷರ ಏನಾಗಿದ್ದಾರಪ್ಪ ಅಂದ್ರೆ ದೀರ್ಘ ಸ್ವರ ಅಂತ ಹೇಳ್ತಾರೆ. ನೆಕ್ಸ್ಟ್, ಒಟ್ಟು ವ್ಯಂಜನಾಕ್ಷರಗಳ ಸಂಖ್ಯೆ 34, ಒಟ್ಟು ವರ್ಗೀಯ ವ್ಯಂಜನ 35, ಅಲ್ಪಪ್ರಾಣ 10, ಮಹಾಪ್ರಾಣ 10, ಅನುನಾಸಿಕ 5. 1 ಮತ್ತು 3ನೆಯ ವರ್ಗದ ವ್ಯಂಜನಾಕ್ಷರಗಳನ್ನು ಅಲ್ಪಪ್ರಾಣ ಅಂತೀವಿ. ವರ್ಗ ವ್ಯವಸ್ಥೆ 2 ಮತ್ತು 4ನೇ ಅಕ್ಷರಗಳನ್ನು ಮಹಾಪ್ರಾಣ ಅಂತೀವಿ. ಪಂಚಮಾಕ್ಷರಗಳನ್ನು ಅನುನಾಸಿಕ ಅಂತೀವಿ. ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡೋದು ಅಲ್ಪಪ್ರಾಣ, ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡೋದು ಮಹಾಪ್ರಾಣ. ಓಕೆನಾ? ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರ ವ್ಯಂಜನಾಕ್ಷರ. ಅಲ್ಪಪ್ರಾಣಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್: ಕ, ಗ, ಚ, ಜ, ಟ, ಡ, ತ, ದ, ಪ, ಬ. ಮಹಾಪ್ರಾಣ ಖ, ಘ, ಛ, ಛ, ಟ, ಢ, ಥ, ಧ, ಪ, ಭ. ಅನುನಾಸಿಕ ಞಯ, ನ, ನಮ. ಕ ವರ್ಗದ ಅನುನಾಸಿಕ ಅಕ್ಷರ ಞ, ಚದು ನ. ಟ ವರ್ಗ ಅನುನಾಕ್ಷರ ನ, ತ ವರ್ಗದ ಅನುನಾಕ್ಷರ ನ, ಪ ವರ್ಗದ ಅನುನಾಕ್ಷರ ಮ. ಒಟ್ಟು ಯೋಗವಾಹಗಳು 2: ಅನುಸ್ವಾರ ಅಂ, ವಿಸರ್ಗ 9, ಅವರ್ಗೀಯ ವ್ಯಂಜನಗಳು 9: ಯರ, ಲವ, ಶಸ, ಹಳ. ಸೊ ಅದು ಕೂಡ ನಿಮಗೆ ಗೊತ್ತಿರಲಿ, ಅದು ಏನಪ್ಪ ಅಂದರೆ ಅವರ್ಗೀಯ ವ್ಯಂಜನಗಳಲ್ಲಿ ಬರ್ತದೆ. ಇಷ್ಟು ಏನು ವರ್ಣಮಾಲೆಯಲ್ಲಿ ಫಿಕ್ಸ್ ಆಗಿರ್ತಕ್ಕಂಥದ್ದು. ಇನ್ನೆಲ್ಲಿದೆ ನೋಡಿ ವಿಭಕ್ತಿ ಪ್ರತ್ಯಯಗಳು, ಇದನ್ನು ನಿಮಗೆ ಚೆನ್ನಾಗಿ ಬರಬೇಕು. ಓಕೆ? ಸೊ ಫಸ್ಟ್ ವಿಭಕ್ತಿ ಪ್ರತ್ಯಯ ಯಾವುದು? ಓಕೆ, ಒಂದು ಹಳಗನ್ನಡ ವಿಭಕ್ತಿ ಪ್ರತ್ಯಯನು, ಹೊಸಗನ್ನಡ ವಿಭಕ್ತಿ ಪ್ರತ್ಯಯನು, ಕಾರಕಾರ್ಥ ಏನು? ಒಂದು ಉದಾಹರಣೆಗಳನ್ನು ಸಹಿತ ನಿಮ್ಗೆ ಏನು ಮಾಡ್ಬೋದಪ್ಪ ಅಂದರೆ ಕೇಳ್ಬೋದು. ಇವು 3 ಅಂತಲೂ ಕೂಡ ಫಿಕ್ಸ್ ಆಗಿ: ಹಳಗನ್ನಡ, ಹೊಸಗನ್ನಡ, ಕಾರಕಾರ್ಥ. ಪ್ರಥಮ ವಿಭಕ್ತಿ ಮ, ಉ, ಕರ್ತೃ. ದ್ವಿತೀಯ ಅಂ, ಅನ್ನು, ಕರ್ಮಾರ್ಥ. ತೃತೀಯ ಇಂ, ಇದಂ, ಇಂದೆ, ಇಂದ, ಕರ್ಣಾರ್ಥ. ಚತುರ್ಥಿ ಗೆ, ಇಗೆ, ಕೆ, ಹೊಸಗನ್ನಡ ಗೆ, ಕೆ, ಸಂಪ್ರದಾನ. ಪಂಚಮಿ ಅತ್ತನಿಂ, ಅತ್ತನಿದಂ, ದೆಸೆಯಿಂದ ಅಪಾದಾನ. ಷಷ್ಠಿ ಅ, ಅದ, ಅ, ಸಂಬಂಧ. ಸಪ್ತಮಿ ಒಳ್, ಅಲ್ಲಿ, ಅಧಿಕರಣ ಅಂತಕ್ಕಂಥದ್ದು ಇದೆ. ಓಕೆನಾ? ಅದಕ್ಕೆ ಇಲ್ಲೊಂದು ಉದಾಹರಣೆಗಳನ್ನು ಸಹಿತ ಕೊಟ್ಟಿದ್ದಾರೆ: ರಾಮನು ಮತ್ತು ಸೀತೆನು ಅಂತಕ್ಕಂಥದ್ದು. ಪ್ರಥಮ ವಿಭಕ್ತಿ ಹಳಗನ್ನಡದಲ್ಲಿ ಮ ಬತ್ರ ರಾಮಂ. ದ್ವಿತೀಯ ವಿಭಕ್ತಿ ಅಂ, ರಾಮನಂ. ತೃತೀಯ ವಿಭಕ್ತಿ ಇಂ, ಇದಂ, ಇಂದೆ, ರಾಮನಿಂ. ಚತುರ್ಥಿ ವಿಭಕ್ತಿ ಗೆ, ಇಗೆ, ಕೆ, ರಾಮಂಗೆ. ಪಂಚಮಿ ವಿಭಕ್ತಿ ಪ್ರತ್ಯಯ ಅತ್ತನಿಂ, ಅತ್ತನಿದಂ, ರಾಮನತ್ತನಿಂ. ಷಷ್ಠಿ ವಿಭಕ್ತಿ ಅ, ಅದ, ರಾಮನ. ಸಪ್ತಮಿ ವಿಭಕ್ತಿ ಓಳ್, ರಾಮನೋಳ್. ಓಕೆ? ಅದೇ ಥರ ಹೊಸಗನ್ನಡ ಪ್ರಥಮ ಸೀತೆಯು, ದ್ವಿತೀಯ ಸೀತೆಯನ್ನು, ತೃತೀಯ ಸೀತೆಯಿಂದ, ಚತುರ್ಥಿ ಸೀತೆಗೆ, ಪಂಚಮಿ ಸೀತೆಯ ದೆಸೆಯಿಂದ, ಷಷ್ಠಿ ಸೀತೆಯ, ಸಪ್ತಮಿ ಸೀತೆಯಲ್ಲಿ ಅಂತಕ್ಕಂಥದ್ದು ಇದೆ. ಇದರಲ್ಲಿ ನಿಮಗೆ 1 ಮಾರ್ಕ್ಸ್ ಫಿಕ್ಸ್ ಆಗಿ ಬಂದೇ ಬರ್ತಕ್ಕಂಥದ್ದು. ಇದು ಇದೆ ನೋಡಿ, ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಯಾವುದು? ಧಾತು. ಸೊ ಧಾತು ಗೊತ್ತಿರಲಿ. ಕ್ರಿಯಾಪದದ ಮೂಲ ರೂಪವನ್ನೇ ಧಾತು ಅಥವಾ ಕ್ರಿಯಾ ಪ್ರಕೃತಿ ಅಂತ ಕರೀತಾರೆ. ಭೂತಕಾಲ ಸೂಚಕ ಪ್ರತ್ಯಯ ದ, ವರ್ತಮಾನ ಕಾಲ ಉತ್ತ, ಭವಿಷ್ಯತ್ ಕಾಲ ವ ಮತ್ತು ವ,
ಫಿಕ್ಸ್ ಆಗಿ ಬರ್ತಕ್ಕಂಥ ಪ್ರಶ್ನೆ. ಇದನ್ನು ಚೆನ್ನಾಗಿ ನೀವು ಗಮನಿಸಲೇಬೇಕು. ಓಕೆನಾ. ಇನ್ನು ಇಲ್ಲಿದೆ ನೋಡಿ, ಎಸ್, ಕ್ರಿಯಾರ್ಥಕ ರೂಪಗಳು ಅಂತ ನಾವೇನು ಮಾಡ್ತೀವಿ ಕರಿತೀವಿ. ಅದರಲ್ಲಿ ವಿದ್ಯಾರ್ಥಕ ಯಾವುದು, ನಿಷೇಧಾರ್ಥಕ ಯಾವುದು, ಸಂಭವನಾರ್ಥಕ ಯಾವುದು. ಹಾಡಲಿ ವಿದ್ಯಾರ್ಥಕ, ಲಾಸ್ಟ್ ಎಲ್ಲ ಲೀ ಬರ್ತದೆ. ಹಾಡನು, ಹಾಡಲು, ಹಾಡದು ನಿಷೇಧಾರ್ಥಕ. ಹಾಡಿಯಾನು, ಹಾಡಿಯಾಳು, ಹಾಡಿತು ಸಂಭವನಾರ್ಥಕ. ನೋಡಲಿ ವಿದ್ಯಾರ್ಥಕ, ನೋಡನು, ನೋಡಲು, ನೋಡದು ನಿಷೇಧಾರ್ಥಕ. ನೋಡಿಯಾನು, ನೋಡಿಯಾಳು, ನೋಡಿತು ಸಂಭವನಾರ್ಥಕ. ಕಟ್ಟಲಿ ವಿದ್ಯಾರ್ಥಕ, ಕಟ್ಟನು, ಕಟ್ಟಳು, ಕಟ್ಟದು ನಿಷೇಧಾರ್ಥಕ. ಕಟ್ಟಿಯಾನು, ಕಟ್ಟಿಯಾಳು, ಕಟ್ಟಿತು ಸಂಭವನಾರ್ಥಕ. ಕೇಳಲಿ ವಿದ್ಯಾರ್ಥಕ, ಕೇಳನು, ಕೇಳಲು, ಕೇಳದು ನಿಷೇಧಾರ್ಥಕ. ಕೇಳಿಯಾನು, ಕೇಳಿಯಾಳು, ಕೇಳಿತು ಸಂಭವನಾರ್ಥಕ. ಓಡಲಿ ವಿದ್ಯಾರ್ಥಕ, ಓಡನು, ಓಡಲು, ಓಡದು ನಿಷೇಧಾರ್ಥಕ. ಓಡಿಯಾನು, ಓಡಿಯಾಳು, ಓಡಿತು ಸಂಭವನಾರ್ಥಕ. ಓದಲಿ ವಿದ್ಯಾರ್ಥಕ, ಓದನು, ಓದಳು, ಓದದು ನಿಷೇಧಾರ್ಥಕ. ಓದಿಯಾನು, ಓದಿಯಾಳು, ಓದಿತು ಸಂಭವನಾರ್ಥಕ. ಬರೆಯಲಿ ವಿದ್ಯಾರ್ಥಕ, ಬರೆಯನು, ಬರೆಯಳು, ಬರೆಯದು ನಿಷೇಧಾರ್ಥಕ. ಬರೆದಾನು, ಬರೆದಾಳು, ಬರೆದೀತು ಸಂಭವನಾರ್ಥಕ. ಇದು ಕೂಡ ಫಿಕ್ಸ್ ಆಗಿ ಬರ್ತಕ್ಕಂಥ ಪ್ರಶ್ನೆ. ಸಂಧಿಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಯಾವೆಲ್ಲ ಲೋಪಸಂಧಿಗಳು? ಊರೂರು, ಒಮ್ಮೊಮ್ಮೆ, ಪೂರ್ದೊಡೆ, ತಕ್ಕನಿತು, ನಿಂತಿರ್ದನು, ತಂಗೆ ಇಲ್ಲ, ಬೇಡ ಬೇಡ ರಸುಗಳ ಲೇಖವನ್ನೋದಿ, ಬಲ್ಲೆನೆಂದು, ತಿಂಗಳಿನೂರು, ಇರುಳರಿದು, ಚರಿಸುತ್ತ ದೊರೆದ, ಸಂಪನ್ನರಾದ, ಮಾತಂತು, ಬಂದಲ್ಲದೆ, ತೆರೆದಿಕ್ಕುವ, ಉಸಿರಾಡು, ನಿಮ್ಮರಸ. ತೆಗೆದುತ್ತರಿಯಂ, ನೋಡಿದರೆಲ್ಲರ. ಆಗಮಸಂಧಿ ಕೈಯನ್ನು, ಮರವನ್ನು, ಭೇದವಿಲ್ಲ, ಮಳೆಯಿಂದ, ಮಗುವಿಗೆ, ಜಾಗವನ್ನು, ಶಾಲೆಯಲ್ಲಿ, ವೇದಿಯಲ್ಲಿ, ಓಣಿಯಲ್ಲಿ. ಆದೇಶ ಸಂಧಿ ನೋಡಿ, ಮಳೆಗಾಲ, ಕಡುಬೆಳ್ಳು, ಹೊಸಗಾಲ, ಮೈದೂರು, ಮೆಲ್ವಾತು, ಪೊಗಲ್ವೇರು, ಬೆಂಬತ್ತು, ಧೃತಿಗೆಟ್ಟು, ಕಳಗುಡಿ. ಸವರ್ಣ ದೀರ್ಘ ಮಹಾತ್ಮ, ವಧೂಪೇತ, ದ್ರವ್ಯಾರ್ಥಿ, ಶೌಚಾಚಾರಗಳು, ಗಿರೀಶ, ವಾಚನಾಲಯ, ಸಂಗ್ರಹಾಲಯ, ವ್ಯಸನಾಭಿಭೂತ, ಸುರಾಸುರ, ನಿಜಾಶ್ರಮ, ವಲ್ಕಲಾವೃತ. ಗುಣಸಂಧಿ ಎಸ್, ದೇವೇಂದ್ರ, ಮಹರ್ಷಿ, ಸೂರ್ಯೋದಯ, ಮಹೇಶ, ಜ್ಞಾನೇಶ್ವರ, ಮದೋನ್ಮತ. ವೃದ್ಧಿ ಸಂಧಿ ಏಕೈಕ, ಅಷ್ಟೈಶ್ವರ್ಯ, ಜನೈಕ್ಯ, ವನೌಷಧ. ಎನ್ ಸಂಧಿ ಅತ್ಯವಸರ, ಅತ್ಯಾದರ, ಕೋಟ್ಯಾನುಕೋಟಿ, ಕೋಟ್ಯಾಧೀಶ್ವರ, ಜಾತ್ಯತೀತ. ಜಸ್ವ ಸಂಧಿ ವಾಗ್ದೇವಿ, ದಿಗಂತ, ಅಜಂತ, ಅಬ್ದಿ, ಷಡಾನನ, ದಿಗ್ಮಂಡಲ. ಚುತ್ವ ಸಂಧಿ ಪಯ್ಯಶಯನ, ಬೃಹಚ್ಛತ್ರ, ಶರತ್ಚಂದ್ರ, ಜಗಜ್ಯೋತಿ. ಅನುನಾಸಿಕ ಷಣ್ಮುಖ, ಉನ್ಮಾದ, ಸನ್ಮಾನ, ತನ್ಮಯ, ವಾಂಗ್ಮಯ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರೋಣ, ವೆರಿ ಮೋಸ್ಟ್ ಇಂಪಾರ್ಟೆಂಟ್, ದ್ವಿರುಕ್ತಿ ಜೋಡು ನುಡಿಗಳು. ಇದು ನಿಮಗೆ ಬರಲೇಬೇಕು. ಸೊ ಒಂದೇ ಪದ ಎರಡು ಸಲ ಬತ್ತಂದ್ರೆ ಅದನ್ನು ದ್ವಿರುಕ್ತಿ ಅಂತೀವಿ. ಒಂದೇ ಪದನ ಹಾಗೆ ಇನ್ನೊಂದು ಪದ ಬತ್ತಂದ್ರೆ ಅದನ್ನು ಜೋಡಿ ನುಡಿ ಅಂತೀವಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಡ್ರಿ. ದ್ವಿರುಕ್ತಿ ಮತ್ತು ಜೋಡು ನುಡಿ. ಇದ್ರ ಜೊತೆಗೆ ಅನುಕರಣಾವ್ಯಯಗಳು ಬರ್ತದೆ. ಅನುಕರಣಾವ್ಯಯಗಳಿಗೆ ನಿಮಗೆ ಗೊತ್ತದಾವೆ. ಶಬ್ದದ ಏನಾಗಿರ್ತಾವಪ್ಪ ಅಂದ್ರೆ ಉತ್ಪತ್ತಿನೇ ಆಗಿರ್ತಾವೆ. ಅನುಕರಣಾವ್ಯಯಗಳನ್ನು ನೋಡ್ಕೊಡ್ರಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ದ್ವಿರುಕ್ತಿ ಮತ್ತು ಜೋಡು ನುಡಿ ಇತ್ತು. ಇನ್ನು ನೆಕ್ಸ್ಟ್ ನೋಡೋಣ, ಎಸ್, ಕೃದಂತಗಳು. ಕೃದಂತದಲ್ಲಿ ಕೃದಂತ ನಾಮ, ಕೃದಂತ ಭಾವನಾಮ, ಕೃದಂತ ಅವ್ಯಯ. ಇಷ್ಟು ನೀವು ಏನು ಮಾಡಬೇಕಪ್ಪ ಅಂದ್ರೆ ಉದಾಹರಣೆಗಳನ್ನು ಪಾಸ್ ಮಾಡಿ ನೋಡ್ಕೊಡ್ರಿ. 1 ಮಾರ್ಕ್ಸ್ ನಿಮಗೆ ಫಿಕ್ಸ್ ಆಗಿ ಬಂದೇ ಬರ್ತಕ್ಕಂಥ ಪ್ರಶ್ನೆ. ಇನ್ನು ತದ್ದಿತಾಂತಗಳಲ್ಲಿನೂ ಕೂಡ ಏನಪ್ಪ ಅಂದರೆ ತದ್ದಿತಾಂತ ನಾಮ ಯಾವುದು, ತದ್ದಿತಾಂತ ಭಾವನಾಮ ಯಾವುದು, ತದ್ದಿತಾಂತ ಅವ್ಯಯಗಳು ಯಾವುದು, ಇದು ಕೂಡ ನಿಮಗೆ 1 ಅಂಕಕ್ಕೆ ಬರ್ತಕ್ಕಂಥ ಫಿಕ್ಸ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಎಸ್, ನಾಮಪದಗಳು. ಇಲ್ಲಿ ರೂಢನಾಮ ಯಾವುದು? ನದಿ, ಪರ್ವತ, ಊರು, ದೇಶ, ಮನುಷ್ಯ. ಅಂಕಿತನಾಮ ಸಹದೇವ, ಧರ್ಮರಾಯ, ರಾಹುಲ, ಕಮಲಾಕ್ಷ, ಮೈಸೂರು, ವಿಶ್ವೇಶ್ವರಯ್ಯ. ಅನ್ವರ್ಥನಾಮ ವ್ಯಾಪಾರಿ, ವಿದ್ವಾಂಸ, ವಿಜ್ಞಾನಿ ಮತ್ತು ಪೂಜಾರಿ. ಗುಣವಾಚಕಗಳು ಒಳ್ಳೆಯ, ಕೆಟ್ಟ, ದೊಡ್ಡದು, ಹಳತು. ಸಂಖ್ಯಾವಾಚಕ 12, 50, 80. ಸಂಖ್ಯೆಯ 3, 12ನೇಯ, 80ನೇಯ. ಭಾವನಾಮ ಕೆಂಪು, ಹಿರಿಮೆ, ನೋಟ, ಮಾಟ, ಆಟ. ಪರಿಮಾಣವಾಚಕ ಅಷ್ಟು, ಎಷ್ಟು, ಹಲವು, ಇನಿತು, ಅನಿತು. ದಿಗ್ವಾಚಕ ಮೂಡನ, ತೆಂಕನ, ಪಡುವನ, ಬಡಗನ. ಆಮೇಲೆ ಸರ್ವನಾಮಗಳು ಬರ್ತವೆ. ಉತ್ತಮ ಪುರುಷ ನಾನು, ನಾವು. ಮಧ್ಯಮ ಪುರುಷ ನೀನು, ನೀವು. ಪ್ರಥಮ ಪುರುಷ ಅವನು, ಅವಳು, ಅದು, ಅವರು, ಅವು. ಆತ್ಮಾರ್ಥಕ ವೆರಿ ಇಂಪಾರ್ಟೆಂಟ್. ತಾನು, ತಾವು, ತನ್ನ, ತಮ್ಮ. ಪ್ರಶ್ನಾರ್ಥಕ ಯಾರು, ಯಾವುದು, ಯಾವನು, ಯಾವಳು, ಯಾವವು. ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತೇ ಇತ್ತು. ಸಮಾಸಗಳನ್ನು ಬರೋಣ. ಸಮಾಸಗಳಲ್ಲಿ ನೋಡಿ, ತತ್ಪುರುಷ ಸಮಾಸ ಬೆಟ್ಟದಾವರೆ, ಸ್ವಾಮಿದ್ರೋಹ, ಪೂದೋಟ, ದೈವಭಕ್ತಿ, ಪರಧನ, ಧನಹರಣ, ತಲೆನೋವು, ಕಾಲುಬಳೆ. ಕರ್ಮಧಾರಯ ಇಮ್ಮಾವು, ಅತಿಕುಟಿಲ, ಹೆದ್ವರೆ, ಮೆಲ್ವಾತು, ಕಟ್ಟೆಕಾಂತ, ನಲ್ಗುದುರೆ. ಹೊಸಗನ್ನಡ, ದಿವ್ಯ ಶರಾಳಿ. ದ್ವಿಗು ಸಮಾಸ ಮೂಗಾವುದ, ಸಪ್ತಸ್ವರಗಳು, ಮುಕ್ಕಣ್ಣ ಮತ್ತು ಇರ್ಮಡಿ. ಇನ್ನು ಬಹುರ್ವಿ ಸಮಾಸಗಳು ಹನೆಗನ್ನ, ಮುಕ್ಕಣ್ಣ,
ಚಕ್ರಪಾಣಿ, ಅಬ್ಜೋದರ, ಅಂತಕಾತ್ಮಜ, ದಿನಪಸುತ, ಇನತನುಜ, ಧನುಜರಿಪು, ಮುರಾರಿ, ಮೇಧಿನಿಪತಿ, ರಾಜೀವಸಕ, ನಾನಿನಿ, ಆಮೇಲೆ ಮಹಿಪತಿ. ಅಂಶಿ ಸಮಾಸ ಅಂಗೈ, ಮುಂಗೈ, ಹಿಂದಲೆ, ನಡುರಾತ್ರಿ ಮತ್ತು ಕಡೆಗನ್ನು. ಇನ್ನು ದ್ವಂದ್ವ ಸಮಾಸ ಗಿರಿವನ ದುರ್ಗಗಳು, ಹನುಮ ಭೀಮರಾಯ, ಮಾದ್ರಮಾಗದ ಯಾದವರು, ಕರಿತುರಗರಥ, ಪಾರ್ಥಭೀಮರು, ಕೆರೆಕಟ್ಟೆ ಬಾವಿಗಳು. ಕ್ರಿಯಾ ಸಮಾಸ ಮೈಮುಚ್ಚು, ಕೈಕೊಳ್ಳುವುದು, ಬಲವೊಂದು, ಮೋಸ ಮಾಡು, ಕಂದೆರೆ, ಕೈಯಾನು, ಬಿಳುಗೊಂಡು, ಕಂಗೆಡು, ಸೋಲ್ಗೇಳಿ, ಕಲ್ಗುಡಿದ. ಗಮಕ ಆಕಲ್ಲು, ಈ ಬೆಕ್ಕು ಮತ್ತು ನೇಯ್ದ ವಸ್ತ್ರ ಇಸ್ ದ ರೈಟ್ ಆನ್ಸರ್. ಇಷ್ಟು ಸಮಾಸದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು. ತತ್ಸಮ ತದ್ಭವದಲ್ಲಿ ಇಷ್ಟು ಬಿಟ್ಟು ಬೇರೆ ಯಾವುದೇ ಬರೋದಿಲ್ಲ, ಯಾಕಂದರೆ ಇಲ್ಲಿ ಎಲ್ಲವನ್ನು ಕೂಡ ನಾನು ಏನು ಮಾಡಿದ್ದೀನಿ ಅಂದರೆ ನಿಮಗೆ ಕೊಟ್ಟಿದ್ದೀನಿ. ಅಮೃತ ಅಮರ್ದು, ಸಂದೇಹ ಸಂದೇಯ, ಕೋಕಿಲ ಕೋಗಿಲೆ, ವ್ಯಾಪಾರಿ ಬೇಹಾರಿ, ತಪಸ್ವಿ ತವಸಿ, ಪಟ್ಟಣ ಪತ್ತನ, ಸ್ಥಾನ ತಾನ, ವಿಜ್ಞಾನ ಭಿನ್ನಾನ ಭಿನ್ನನ, ವರ್ಷ ವರುಷ ವರುಸ, ಸುಧಾ ಸುದೆ ಸ್ವದೆ, ದಿಶಾ ದೆಸೆ ದಿಸೆ ದಿಶೆ, ಪಡಿಯರ ಪ್ರತಿಹಾರಿ, ವಿದ್ಯಾಧರ ಬಿಜ್ಜೋದರ, ಮುಖಶಾಲೆ ಮೊಗಶಾಲೆ, ವಿಜ್ಞಾಪನೆ ಭಿನ್ನಹ ಭಿನ್ನಪ. ಇಷ್ಟು ಕೂಡ ಮುಂದಿನ ನೋಡ್ಕೊಡ್ರಿ. ತತ್ಸಮ ತದ್ಭವಗಳು ಇಷ್ಟು ಬಿಟ್ಟು ಬೇರೆ ನಿಮ್ಗೆ ಯಾವುದು ಬರೋದೇ ಇಲ್ಲ. ಇನ್ನು ಅವ್ಯಯಗಳನ್ನು ನೋಡಿ. ಸಾಮಾನ್ಯ ಅರ್ಥಕ ಅವ್ಯಯಗಳನ್ನು ಯಾವಿದ್ದಾವೆ? ಸಾಮಾನ್ಯ ಅರ್ಥಕ ಅವ್ಯಯಗಳು ಬೇಗನೆ, ಮೆಲ್ಲಗೆ, ಸೊಗಸಾಗಿ, ಸುಮ್ಮನೆ, ತಟ್ಟನೆ, ತರುವಾಯ, ಹಾಗೆ, ಅಂತೂ, ಬೇರೆ, ಬಳಿಕ, ಕೂಡಲೇ, ಚೆನ್ನಾಗಿ. ಅನುಕರಣಾವ್ಯಯ ಚಟ ಚಟ, ಕರ ಕರ, ಚುರು ಚುರು, ಧಗ ಧಗ, ರೊಯ್ಯನೆ, ಸೊಯ್ಯನೆ, ಗುಳು ಗುಳು, ದಡ ದಡ. ಭಾವಸೂಚಕಾವ್ಯಯ ಆಹಾ, ಬಳಿರೆ, ಓಹೋ, ಹೋ, ಆಹಾ, ಓ. ಕ್ರಿಯಾರ್ಥಕಾವ್ಯಯ ಅಹುದು, ಸಾಕು, ಅಲ್ಲ, ಹೌದು, ಬೇಡ, ಉಂಟು. ಸಂಬಂಧಾರ್ಥಕಾವ್ಯಯ ಓಕೆನಾ. ಸಂಬಂಧಾರ್ಥಕಾವ್ಯಯ ಭಾಳ ಇದ್ದಾವೆ, ಸೊ ಅವುಗಳನ್ನೆಲ್ಲವನ್ನು ಕೂಡ ನೋಡ್ಕೊಡ್ರಿ. ಲಾಸ್ಟ್ ಅವಧಾರಣಾರ್ಥಕಾವ್ಯಯ ಅವನೇ, ಅದುವೇ, ನೀನೇ, ಅವಳೇ, ಅವರೇ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. ಇನ್ನು ವಾಕ್ಯದಲ್ಲಿರ್ತಕ್ಕಂಥ 3 ಪ್ರಕಾರಗಳು. ಸೊ ನೋಡಿ, ಸಾಮಾನ್ಯ ವಾಕ್ಯ ಅಂದ್ರೇನು? ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರೋ ವಾಕ್ಯವನ್ನು ಸಾಮಾನ್ಯ ವಾಕ್ಯ ಅಂತೀವಿ, ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಸೆಕೆಂಡ್ ಒನ್, ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದನ್ನು ಸಂಯೋಜಿತ ವಾಕ್ಯ ಅಂತೀವಿ. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅದನ್ನು ಮಿಶ್ರ ವಾಕ್ಯ ಅಂತೀವಿ. ಇದು ಕೂಡ ಇಂಪಾರ್ಟೆಂಟ್ ಇತ್ತು. ಇನ್ನು ಲಾಸ್ಟ್ ಬರ್ತಕ್ಕಂಥದ್ದೇ ಲೇಖನ ಚಿಹ್ನೆಗಳು. ಎಸ್, ಪೂರ್ಣ ವಿರಾಮ ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಬಳಸ್ತಕ್ಕಂಥ ಚಿಹ್ನೆ ಪೂರ್ಣ ವಿರಾಮ. ಅರ್ಧ ವಿರಾಮ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳೆಲ್ಲ ಮುಗಿದಾಗಲೆಲ್ಲ ಬಳಸೋದು ಅರ್ಧ ವಿರಾಮದ ಚಿಹ್ನೆ. ಅಲ್ಪ ವಿರಾಮ ಸಂಬೋಧನೆಯ ಮುಂದೆ ಹಾಗೂ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬರುವಾಗ ಕೊನೆಯ ವಿಶೇಷಣ ಬಿಟ್ಟು ಉಳಿದವುಗಳ ಮುಂದೆ ಬಳಸೋದು ಅಲ್ಪ ವಿರಾಮ. ಪ್ರಶ್ನಾರ್ಥಕ ಪ್ರಶ್ನೆ ರೂಪದ ಪದ ಮತ್ತು ವಾಕ್ಯಗಳ ಮುಂದೆ ಪ್ರಶ್ನಾರ್ಥಕ ಚಿಹ್ನೆ ಬಳಸ್ತೀವಿ. ಭಾವಸೂಚಕ ಹರ್ಷ, ಆಶ್ಚರ್ಯ, ಸಂತೋಷ, ವಿಷಾದ, ದುಃಖ ಮುಂತಾದ ಭಾವನೆಗಳನ್ನು ಸೂಚಿಸುವಾಗ ಭಾವಸೂಚಕ ಚಿಹ್ನೆ ಬಳಸ್ತೀವಿ. ಉದ್ಧರಣ ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆ ಬಳಸ್ತೀವಿ. ವಾಕ್ಯವೇಷ್ಟನ ಪಾರಿಭಾಷಿಕ ಪದಗಳನ್ನು ಬಳಸುವಾಗ, ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ ವಾಕ್ಯವೇಷ್ಟನ ಚಿಹ್ನೆ ಬಳಸ್ತೀವಿ. ಆವರಣ ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಆವರಣ ಚಿಹ್ನೆ ಬಳಸ್ತೀವಿ. ಲಾಸ್ಟ್ ವಿವರಣಾತ್ಮಕ ಚಿಹ್ನೆ. ಎಸ್, ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸೋ ಸಂದರ್ಭದಲ್ಲಿ ವಿವರಣಾತ್ಮಕ ಚಿಹ್ನೆಯನ್ನು ಬಳಸ್ತೀವಿ ಅಂತ ಇತ್ತು. ಇಷ್ಟು ನೋಡಿದರೆ ಗ್ರಾಮರಲ್ಲಿ ಬರ್ತಕ್ಕಂಥ 10 ಮಾರ್ಕ್ಸನ್ನು ಕಂಪ್ಲೀಟಾಗಿ ಮಾಡಿಕೊಟ್ಟಿದ್ದೀನಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.